ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಣ. ನಿನ್ನೆ ಎಪಿಸೋಡ್ ಮಾತ್ರ ಮಸ್ತಾಗಿತ್ತು. ನಿನ್ನೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಮಾತ್ರ ಅದ್ಭುತವಾಗಿತ್ತು. ಯಾಕೆಂದರೆ ನಿಮಗೆ ಆಡುವ ಯೋಗ್ಯತೆ ಇದ್ದರೆ ಮಾತ್ರ ನೀವು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲಿಕ್ಕೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಸರಣಿ ಟಾಸ್ಕ್ಗಳನ್ನು ಬಿಗ್ ಬಾಸ್ ಕೊಡ್ತಾ ಹೋಗ್ತಾರೆ. ಇವತ್ತು ಕೂಡ ಒಂದು ಟಾಸ್ಕನ್ನು ಕೊಡ್ತಾರೆ. ಇವತ್ತಿನ ಎಪಿಸೋಡಲ್ಲಿ ನೀವು ನೋಡುವಂಥದ್ದು ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋಣ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇವತ್ತು ನಾವು ಪ್ರೋಮೋದಲ್ಲಿ ನೋಡುವಂಥ ಟಾಸ್ಕಲ್ಲಿ ಮಂಜಣ್ಣ ಮತ್ತು ತ್ರಿವಿಕ್ರಮ್ ನಡುವೆ ಸ್ವಲ್ಪ ಕಿರಿಕಾಗುತ್ತೆ. ಅದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಕೂಡ ಪ್ರೋಮೋದಲ್ಲಿ ತೋರಿಸಿದ್ರು. ಅದು ನಿನ್ನೆ ಅವರಿಬ್ಬರ ನಡುವೆ ಆದ ಜಗಳದ ಬಗ್ಗೆ ಎಪಿಸೋಡಲ್ಲಿ ಎಲ್ಲಿ ತೋರಿಸ್ಲಿಲ್ಲ. ಇವತ್ತು ದೊಡ್ಡ ಜಗಳನ್ನೇ ಆಗುತ್ತೆ. ಹೋಗಲು ಅಂಥೇಳಿ ಮಂಜಣ್ಣನಿಗೆ ಯಾವತ್ತೂ ಕೂಡ ತ್ರಿವಿಕ್ರಮ್ ಹೇಳಿರಲಿಲ್ಲ, ಹೋಗಲು ಅಂತ ಕರೀತಾರೆ. ಏನು ಪ್ರೋಮೋದಲ್ಲಿ ಬಂದಿರತಕ್ಕಂತಹ ಒಂದು ಗೇಮ್ ಏನಪ್ಪ ಅಂದರೆ, ಅವ್ರ ಕೈಯಲ್ಲಿ ಒಂದು ಬೌಲಲ್ಲಿ ಕಲರ್ ವಾಟರ್ ಇಟ್ಕೊಂಡಿರ್ತಾರೆ, ಇನ್ನೊಂದರಲ್ಲಿ ರಬ್ಬರ್ ದೊಣ್ಣೆಗಳನ್ನು ಇಟ್ಕೊಂಡಿರ್ತಾರೆ. ಅದನ್ನು ಹೊಡೆದ್ಬಿಟ್ಟು ಬೀಳಿಸ್ಬೇಕು, ಅದರಲ್ಲಿರೋದನ್ನ ನೀರನ್ನು ಖಾಲಿ ಮಾಡಬೇಕು, ಕಲರ್ ವಾಟರ್ನ ಖಾಲಿ ಮಾಡಬೇಕು ಅಂತೇಳಿ ಕೊಟ್ಟಿರ್ತಾರೆ. ಆವಾಗ ಮಂಜಣ್ಣ ಈ ರೀತಿ ಮಾಡಬೇಡಿ ಆ ರೀತಿ ಮಾಡಬೇಡಿ ಅಂತ ಹೇಳಿದಾಗ 2 ನಿಮಿಷದಲ್ಲಿ ನಾನು ಹೊಡೆದಾಕ್ತೀನಿ ಅಂತ ಹೇಳಿ ತ್ರಿವಿಕ್ರಮ್ ಅವರು ಹೇಳ್ತಾರೆ. ರಜತ್ ಅವರು ನಿನ್ನೆ ಖಳನಾಯಕನ ಪಾತ್ರವನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ರು. ಅದರಲ್ಲೂ ಕೂಡ ಚೈತ್ರ ಅವರಿಗಂತೂ ಮನೆಯಿಂದ ಹೋಗ್ಬಿಡು, ಉಳಿದವರ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ಇದನ್ನು 3-4 ಸರಿ ಹೇಳಿದ್ದಾರೆ. ಈ ರೀತಿ ಹೇಳೋದು ಒಂದು ಸ್ವಲ್ಪ ತಪ್ಪು ಅನಿಸುತ್ತೆ. ಮಾತಿನಲ್ಲಿ ಇನ್ನೂ ಕೂಡ ಕಂಟ್ರೋಲ್ ಸಿಕ್ಕಿಲ್ಲ ನಮ್ಮ ರಜತ್ ಅವರಿಗೆ. ಅದನ್ನು ಬಿಟ್ಟರೆ ಅಂತೂ ಸೇಫ್ ಗೇಮ್ ಆಗ್ಬಿಟ್ರು. ತ್ರಿವಿಕ್ರಮ್ ಅವ್ರನ್ನ ಸೇವ್ ಮಾಡಿಕೊಂಡು ಆಮೇಲೆ ಹನುಮಂತು ಅವರು ಎಕ್ಸಲೆಂಟಾಗಿ ಆಟ ಆಡೋದು. ನಿನ್ನೆ ಆಟ ಮಾತ್ರ ಹನುಮಂತು ಅವ್ರ ಡೈಲಾಗು ಆಟ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ನೋಡೋದಕ್ಕೆ ಹೋದರೆ ಇನ್ನು ಯಾರು ಮಂಜಣ್ಣ ಹೊರಗಡೆ ಭವ್ಯ ಅವ್ರು ಗೆದ್ದು ಮಂಜಣ್ಣನ ಹೊರಗಡೆ ಕರ್ಕೊಂಬರ್ತಾರೆ. ಮತ್ತೆ ಹೆಂಗೆ ಆಗುತ್ತೆ ಅಂದರೆ ಮತ್ತೆ ಅದೇ ಮಂಜಣ್ಣ ವಾಪಸ್ ಹೋಗಿ ಮತ್ತೆ ಭವ್ಯರು ಹೊರಗಡೆ ಬರೋ ಹಾಗಾಗುತ್ತೆ. ಓಕೆನಾ? ಒಳ್ಳೆ ಇಂಟ್ರೆಸ್ಟಿಂಗ್ ಇತ್ತು ಆ ಬಾಲ್ ಗೇಮು. ಬಡದಾಡಿ ಆಟ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಮಾತ್ರ ಟಾಸ್ಕ್ಗಳು ಮಾತ್ರ ಸಖತ್ತಾಗಿ ಫಾರ್ಮ್ ಮಾಡಿದರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.